Hi guys, welcome to my channel. That is Sanjana Creations. Is exercise. 2. Yeah, trip. Special cook. That is traditional food. Please follow my channel. ಎಷ್ಟೋ ಜನ ಕೇಳ್ತಾರೆ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಅನ್ಸಿತ್ತು. ಏನು ನಾನು ಯೂಟ್ಯೂಬ್ ಮಾಡ್ಲಾ? ಯೂಟ್ಯೂಬ್ ಮಾಡಿದ್ರೆ ಸಕ್ಸಸ್ ಆಗ್ತೀನಾ? ಆಗದಿದ್ರೆ ಏನ್ ಮಾಡ್ಲಿ? ಅಯ್ಯೋ ಫೇಲ್ ಆಗ್ಬಿಟ್ರೆ ಹಣ ಬರದೇ ಇದ್ರೆ ಇಷ್ಟೆಲ್ಲ ಯೋಚನೆ ಅಲ್ವಾ ಫ್ರೆಂಡ್ಸ್? ಬನ್ನಿ ಇಲ್ಲಿದೆ ಅದಕ್ಕೆ ಪರಿಹಾರ. ಹಾಯ್ ಗೈಸ್, ನಮಸ್ತೆ. ನಾನು ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ದಿನದ ನನ್ನ ಈ ವಿಡಿಯೋದಲ್ಲಿ ಎಲ್ಲರೂ ಇವತ್ತು ಯೂಟ್ಯೂಬ್ ಮಾಡಬೇಕು ಅನ್ನೋದು ಒಂದು ಆಸೆ. ಎಲ್ಲರಿಗೂ ಆಸೆ ಇರುತ್ತೆ ಯೂಟ್ಯೂಬ್ ಇಂದ ದುಡ್ಡು ಮಾಡಬೇಕು ಅನ್ನೋದು. ಕರೆಕ್ಟಾ? ಎಲ್ಲರಿಗೂ ಆಸೆ. ಆದ್ರೆ ತಕ್ಷಣಕ್ಕೆ ದುಡ್ಡಂತೂ ಬರಲ್ಲ. ಅದರದ್ದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಯೂಟ್ಯೂಬರ್ಸ್ ಅಂತ. 1000 ಸಬ್ಸ್ಕ್ರೈಬ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು. ಹೇಗೆ ಕಡಿಮೆ ಖರ್ಚಿನಲ್ಲಿ ಸಕ್ಸಸ್ ಆಗೋದು ಹೇಗೆ ಅನ್ನೋದು ಹೇಳ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಯೂಟ್ಯೂಬರ್ಸ್ಗೆ ಮಿನಿಮಮ್ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ಏನ್ ಬೇಕಾಗ್ಬೋದು? ತುಂಬಾ ಯಾವುದು ಹೋಪ್ ಇಟ್ಕೋಬೇಡಿ ಸ್ನೇಹಿತರೆ. ಅದು ಬೇಕು, ಲೈಟಿಂಗ್ಸ್ ಬೇಕು, ಇದೆಲ್ಲ. ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಜಸ್ಟ್ ಒಂದು ಫೋನ್ ಅಂತೂ ಬೇಕೇ ಬೇಕು. ನೀವು ಒಂದು ಗೂಗಲ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ಬಟ್ ಫಸ್ಟ್ ಒಂದು ನಿಮಗೆ ಬೇಕಾಗಿರುವಂತದ್ದು ಒಂದು ಟ್ರೈಪಾಡ್. ಸೊ ಟ್ರೈಪಾಡ್ ನಾನು ಒಂದು ತಂದಿದ್ದೀನಿ, ಹೊಸದ್ ತಂದೆ. ನನ್ನ ಆಲ್ರೆಡಿ ಇತ್ತು, ಅದು ಕಟ್ ಆಯ್ತು. ಸೊ ಮತ್ತೊಂದು ಹೊಸದೊಂದು ತಂದೆ, ಅದನ್ನ ಅನ್ಬಾಕ್ಸಿಂಗ್ ಮಾಡ್ತೇನೆ. ಬಟ್ ಅದು ಹೇಗಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ಬಟ್ ಅದಕ್ಕೂ ಮೊದಲು ಕೆಲವೊಂದು ವಿಷಯವನ್ನ ತಿಳಿಸೋಣ ನಿಮ್ಗೆ. ಸೊ ಈಗ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಮಿನಿಮಮ್ ಬೇಕಾಗಿರುವಂತದ್ದು. ಸೊ ಮೇನ್ ಆಗಿ ಒಂದು ಟ್ರೈಪಾಡ್ ಬೇಕು. ಟ್ರೈಪಾಡ್ ನಂತರ ಇದು ಒಂದು ಸೆಲ್ಫಿ ಸ್ಟಿಕ್. ಈ ತರ ಸೆಲ್ಫಿ ಸ್ಟಿಕ್ ಇದ್ರೆ ಕೆಲವು ಕಿಚನ್ ಅಲ್ಲಿ ಹೋದಾಗ, ಅಂದ್ರೆ ಫುಡ್ ಐಟಮ್ ಏನಾದ್ರೂ ನೀವು ಮಾಡ್ತಾ ಇರುವಾಗ, ಅಡಿಗೆ ಮಾಡ್ತಾ ಇರುವಾಗ ಬೇಕಾಗುತ್ತೆ. ಅಥವಾ ಸೆಲ್ಫಿ ಸ್ಟಿಕ್ ಏನಾದ್ರೂ ಮಾಡುವಾಗ ಬೇಕಾಗ್ಬೋದು. ಓಕೆನಾ? ಆಮೇಲೆ ನಿಮಗೆ ಬೇಕಾಗಿರುವಂತದ್ದು ಒಂದು ಮೈಕ್. ಈ ತರ ಒಂದು ಮೈಕ್. ಓಕೆ, ಇದು ಒಂದು ಬೇಕಾಗುತ್ತೆ. ನಾನು ಇಲ್ಲಿ ಆಲ್ರೆಡಿ ಹಾಕೊಂಡಿದ್ದೀನಿ ಇಲ್ಲಿ. ಸೊ ಅದರ ನಂತರ ನಿಮಗೆ 2 ಫೋನ್ ಇದ್ರೆ ಒಳ್ಳೇದು. ಅದರ್ವೈಸ್ ನನ್ನ ಹತ್ರ 2 ಫೋನ್ ಇಲ್ಲ, ಒಂದೇ ಫೋನ್ ಇದೆ, ಇದು ಫೋನ್ ಅಲ್ಲ. ಸೊ ಅದರ ನಂತರ ಬೇಕಾಗುವಂಥದ್ದು ಒಂದು ಟ್ರೈಪಾಡ್. ಇದು ಇದ್ರೆ ಬಹಳ ಒಳ್ಳೇದು ಸ್ನೇಹಿತರೆ. ನನ್ನ ಹತ್ರ ಇತ್ತು, ಆಲ್ರೆಡಿ ಅದು ಕಟ್ ಆಯ್ತು. ಸೊ ನಾನೊಂದು ಹೊಸ ಟ್ರೈಪಾಡ್ ತಂದಿದ್ದೇನೆ. ಅದನ್ನ ಈಗ ನಿಮ್ಮ ಎದುರಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ಎಷ್ಟು ಕೊಟ್ಟೆ, ಹೇಗಿದೆ ಅಂತ ಅನ್ನೋದನ್ನ ನಾನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೇನೆ. ಬನ್ನಿ ಅದನ್ನ ಓಪನ್ ಮಾಡ್ಬಾ. ಸ್ನೇಹಿತರೆ, ಟ್ರೈಪಾಡ್ ಒಂದು ಹಲವಾರು ರೇಂಜ್ ಅಲ್ಲಿ ಸಿಗುತ್ತೆ. ನಿಮಗೆ ಯಾವ್ದು ತರದ್ದು ಬೇಕಾಗಿದೆ ಅಥವಾ ನಮ್ಮ ಅನುಕೂಲಕ್ಕೆ ಯಾವ್ದು ಬೇಕಾಗುತ್ತೆ ಅದು ಮಾತ್ರ ತರಬೇಕು. ಮಾರ್ಕೆಟ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ ತುಂಬಾ ಟ್ರೈಪಾಡ್ ಸಿಗುತ್ತೆ. 320 ಇಂದ 350 ಇಂದ 2000 4000 ವರೆಗೂ ಇದೆ ಯೂಟ್ಯೂಬರ್ಸ್ಗೆ ಬೇಕಾಗುವಂತದ್ದು. ಸೊ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅನ್ನೋದು ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ಏನು ಕೊಟ್ಟಿಲ್ಲ, ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾರು ಕೂಡ ಮಾಡಬೇಡಿ ಫ್ರೆಂಡ್ಸ್. ಫಸ್ಟ್ ನಿಮ್ಗೆ ಅರ್ನ್ ಆಗೋ ತನಕ ಮಿನಿಮಮ್ ಅಲ್ಲೇ ಹೋಗ್ತಾ ಇರಿ. ಸೊ ಇದು ಸ್ಟ್ಯಾಂಡ್, ಇದಕ್ಕೆ ಸಪರೇಟ್ ಆಗಿ ಕೊಟ್ಟಿರುವಂತದ್ದು. ಇದು ಫ್ರೆಂಡ್ಸ್, ಇದು ಓಪನ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಓಪನ್ ಮಾಡ್ಕೊಳ್ಳಿ, ಅಂದ್ರೆ ನಿಧಾನವಾಗಿ. ಲೆಂತ್ ಇದೆ ನೋಡಿದ್ರೆ ಅದು ಕಟ್ ಆಗಬಾರ್ದು. ಹಾಗಾಗಿ ಇದೊಂದು 4 ಫೀಟ್ ಅಷ್ಟು ಹೈಟ್ ಇರುತ್ತೆ. ಓಪನ್ ಮಾಡ್ತೇನೆ ಈಗ. ಇದನ್ನ ಪುನಃ ಓಪನ್ ಮಾಡ್ಬೇಕಾಗಿಲ್ಲ ಸ್ನೇಹಿತರೆ, ಒಂದು ಸಲ ಹಾಗೆ ಓಪನ್ ಮಾಡಿಟ್ರೆ ಸಾಕು. ಸಿಸ್ಟಮ್ ಇದೆ ಇಲ್ಲಿ, ಫೋಲ್ಡ್ ಮಾಡ್ಬೇಕಾಗಿಲ್ಲ. ಇದೆಯಲ್ಲ, ಇದು ಲಾಕಿಂಗ್ ಬಿಟ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಅಲ್ಲಿ. ಸ್ಟ್ಯಾಂಡ್ ಟ್ರೈಪಾಡ್ ಅಂತೀವಿ ಇದಕ್ಕೆ. ಸೊ ಇದನ್ನ ಫ್ರೆಂಡ್ಸ್, ಇದನ್ನ ಕ್ಯಾಮರಾ ಹಾಕಿ ಕೂಡ ಯೂಸ್ ಮಾಡಬಹುದಂತೆ, ಮೊಬೈಲ್ ಹಾಕಿ ಕೂಡ ಯೂಸ್ ಮಾಡಬಹುದು, ಮೊಬೈಲ್ ಕೂಡ ಯೂಸ್ ಮಾಡಬಹುದು. ನನಗೆ ಇದು ಉಪಯೋಗ ಇರೋದು ಮೊಬೈಲ್ ಮಾತ್ರ ಅಲ್ವೇನಾ. ಆಲ್ರೆಡಿ ಇದನ್ನ ಓಪನ್ ಮಾಡಿದೆ. ಈಗ ಇಷ್ಟು ಹೈಟ್ ಅಲ್ಲ, ಇನ್ನೂ ಹೈಟ್ ಆಗುತ್ತೆ ಇದು. ಇಲ್ಲಿ ನೋಡಿ ಇದನ್ನ ಹೀಗೆ ತಿರ್ಸೋದ್ರಿಂದ ಹೀಗೆ ಮೇಲೆ ಬರ್ತಾ ಇದೆ. ಹೀಗೆ ನಾವು ಈಗ ಎಳಿಬೇಕಾಗಿಲ್ಲ, ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ. ಸೊ ಇಷ್ಟು ಹೈಟ್ ಆಗುತ್ತೆ. ನಮಗೆ ಎಷ್ಟು ಬೇಕೋ ಹೈಟು ಅಷ್ಟು ಮಾಡ್ಕೋಬೋದು, ಪುನಃ ಡೌನ್ ಮಾಡ್ಬೋದು, ಹೈಟ್ ಮಾಡ್ಬೋದು. ಸೊ ಇದನ್ನು ಎಕ್ಸ್ಟ್ರಾ ಬಿಟ್ಟು ಕ್ಯಾಮರಾ, ಅಂದರೆ ಇದು ಕ್ಯಾಮರಾ ಮತ್ತು ಫೋನಿಗೆ ಎರಡೂ ಆಗುತ್ತೆ ಫ್ರೆಂಡ್ಸ್. ಎಕ್ಸ್ಟ್ರಾ ಇತ್ತಲ್ಲ, ಕ್ಯಾಮರಾ ಮತ್ತು ಫೋನಿಗೆ ಎರಡೂ ಆಗುತ್ತೆ. ಸೊ ಈಗ ನನಗೆ ಬೇಕಾಗಿದ್ದಂತೂ ಫೋನಿಗೆ ಸೆಟ್ ಮಾಡ್ಕೊಳ್ವಾ, ಆಸ್ ಯೂಶುವಲ್ ಸೆಟ್ ಮಾಡೋ ಹಾಗಿರ್ತದೆ ಅಲ್ಲಿ ಫ್ರೆಂಡ್ಸ್. ಇದನ್ನ
ಫಿಕ್ಸ್ ಮಾಡೋದು ನೋಡಿ ಫ್ರೆಂಡ್ಸ್, ಇದನ್ನು ರೂಲ್ ಹೀಗೆ ಮಾಡ್ಕೋಬೇಕು. ಎಸ್, ಇದನ್ನ ಲೂಸ್ ಮಾಡಿದ್ರೆ ಹೀಗೆ ಓಪನ್ ಮಾಡಿದರೆ ತೆಗಿತದೆ. ಇದನ್ನ ಆಲ್ರೆಡಿ ಫಿಕ್ಸ್ ಮಾಡಿದೆ. ಓಕೆನಾ, ಅಂತ ಫಿಕ್ಸ್ ಮಾಡಿದೆ. ಎಸ್, ಈಗ ಫೋನ್ ಹಾಕಿ ಸೆಟ್ ಮಾಡಿ ತೋರಿಸ್ತೇನೆ ಈಗ, ಯಾಕೆಂದರೆ ಫೋನ್ ಇಲ್ಲದಿದ್ದರೆ ನಿಮಗೆ ಗೊತ್ತಾಗೋಲ್ಲ. ಸೊ ಹಳೆ ಒಂದು ಫೋನನ್ನು ಸೆಟ್ ಮಾಡಿ ಮೇಲೆ ಕೆಳಗೆ ಟರ್ನ್ ಮಾಡೋದು ಹೇಗೆ ಅನ್ನೋದು ಸೊ ಹಾಕಿದ್ದೀನಿ ನೋಡಿ. ಈಗ ಈ ಒಂದು ಇದು ಇದೆಯಲ್ಲ, ಸ್ವಲ್ಪ ಲೂಸ್ ಮಾಡಿದರೆ ಕೆಳಕ್ಕೆ ಮುಂದಕ್ಕೆ ಬಾಗುವಂಥದ್ದು ಯಾವುದು, ಈ ಒಂದು ಹ್ಯಾಂಡಲ್ ಇದೆಯಲ್ಲ, ಈ ಹ್ಯಾಂಡಲ್ ಕೆಳಕ್ಕೆ ಮೇಲಕ್ಕೆ ಇದು ಲೂಸ್ ಮಾಡ್ಕೋಬೇಕು. ಈಗ ಟೈಟ್ ಮಾಡಿದರೆ ಸೊ ಹೀಗೆ ಇರುತ್ತೆ, ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ. ಸರಿನಾ? ಈಗ ಇದನ್ನು ನೋಡುವ, ಈ ದಿಸ್ ಪೋರ್ಷನ್ ಇದನ್ನು ಲೂಸ್ ಮಾಡಿದರೆ ಸೊ ಹೀಗೆ ಟರ್ನ್ ಆಗುತ್ತೆ. ನಿಮಗೆ ಯಾವ ಸೈಡ್ ಬೇಕಾ, 90 ಡಿಗ್ರಿ ಯಾ 360 ಡಿಗ್ರಿಯಲ್ಲಿ ಟರ್ನ್ ಆಗುವಂಥದ್ದು ಇದೆ ನೋಡಿ. ಓಕೆನಾ? ಎಸ್, ಇದನ್ನು ಟೈಟ್ ಮಾಡುವ. ಈಗ ಇದನ್ನ ತೋರಿಸ್ತಾ ಇದ್ದೀನಿ ನಾನು. ಇದನ್ನ ಲೂಸ್, ಫ್ರಂಟ್ ಅಲ್ಲಿ ಒಂದು ಕೀ ಇರುತ್ತೆ, ಅದನ್ನು ನೋಡುವ ಬನ್ನಿ. ಈ ಒಂದು ಕೀನ ಯೂಸ್ ಮಾಡಿ ಸ್ವಲ್ಪ ಲೂಸ್ ಮಾಡಿದ್ರೆ ನಿಮಗೆ ಈಗ ಇದು ಹಾರಿಜಾಂಟಲ್ ಇದೆ. ಈಗ ಇದು ಲೂಸ್ ಮಾಡ್ತೀನಿ. ಈಗ ನಿಮಗೆ ವರ್ಟಿಕಲ್ ಪೋರ್ಷನ್ ಮಾಡೋದಿದ್ರೆ ಹೀಗೆ ಓಕೆನಾ? ನಿಮಗೆ ಈ ಥರದಲ್ಲಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ಮಾಡಿದ್ರೆ ಇಲ್ಲಿ ಟೈಟ್ ಮಾಡಿದರೆ ಓಕೆನಾ? ಫ್ರಂಟ್ ಅಲ್ಲಿ ಕೀ ಇರುವಂತ ಬಟ್ಟೆ ಕೀ ಎಲ್ಲ ಪೊಸಿಷನ್ ಅಲ್ಲಿ ಯಾವ ಆಂಗಲ್ ಅಲ್ಲಿ ನಿಮಗೆ ಮಾಡಬೇಕು ಆ ತರ ವೈಡನ್ ಇರ್ಬೋದು ಅಥವಾ ಈ ತರ ವರ್ಟಿಕಲ್ ಪೋರ್ಷನ್ ಅಲ್ಲಿ. ಬಟ್ ಕೀ ತಿರ್ಸುವಾಗ ಸ್ವಲ್ಪ ಹುಷಾರಾಗಿ ತಿರ್ಸಿ, ವಿಡಿಯೋ ಮಾಡುವ ಚಾನ್ಸ್ ಇರುತ್ತೆ. ಈ ತರದಲ್ಲೇ ಮಾಡ್ತಾ ಬನ್ನಿ, ಆಗ ಹೆಚ್ಚು ಕ್ಯಾಮರಾ ಇದು ಚೆನ್ನಾಗಿ ಬರುತ್ತೆ, ನೀವು ಮಾಡೋ ವಿಡಿಯೋಗಳು ಚೆನ್ನಾಗಿ ಬರುತ್ತೆ. ಮತ್ತೆ ಎಲ್ಲ ಕವರ್ ಮೇನ್ ಆಗಿ ಫ್ರೆಂಡ್ಸ್ ತಿಳ್ಕೊಳ್ಳಿ, ಹಾರಿಜಾಂಟಲ್ ಅಲ್ಲಿ ನೀವು ವಿಡಿಯೋ ಮಾಡಿದ್ರೆ ಅದು ವಾಚ್ ಅವರಿಗೆ ಕೌಂಟ್ ಆಗತ್ತೆ. ಓಕೆನಾ? 1 ನಿಮಿಷ ಮಾಡಿದ್ರು ಕೂಡ ಅದು ಕೌಂಟ್ ಆಗುತ್ತೆ. ರಿಮೆಂಬರ್ ಇದನ್ನ ಹೀಗೆ ಮಾಡಿದ್ರೆ ಹೀಗೆ ಇಟ್ಕೋಬಹುದು. ಹೀಗೆ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೀಗೆ ಈಸಿಯಾಗಿ ಬರುತ್ತೆ. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಏನು ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ನಿಮ್ಮ ಹೈಟಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಬೋದು. ಸೊ ಓಕೆನಾ? ಎಸ್, ತುಂಬಾ ಚೆನ್ನಾಗಿದೆ ಇದು ಮಾರ್ಕೆಟ್ ಅಲ್ಲಿ ಕೂಡ ಸಿಗುತ್ತೆ, ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ನಾನು ಆನ್ಲೈನ್ ಅಲ್ಲಿ ತಂದಿಲ್ಲ, ಮಾರ್ಕೆಟ್ ಅಲ್ಲೇ ತಂದೆ. ಇದಕ್ಕೆ 1400 ಕೊಟ್ಟೆ ನಾನು. ಇದಕ್ಕೆ 1400 ಕೊಟ್ಟೆ. ಚೆನ್ನಾಗಿದೆ. ತುಂಬಾ ಲೋ ಕ್ವಾಲಿಟಿದ್ದು ತಗೋಬೇಡಿ ಸ್ನೇಹಿತರೆ, ಯಾಕೆಂದ್ರೆ ಸ್ವಲ್ಪ ದಿನಕ್ಕೆ ಅದು ಹಾಳಾಗತ್ತೆ. ಅಂದ್ರೆ ಏನಾದ್ರು ಚೂರು ಆಚೆ ಈಚೆ ಹೀಗೆ ಮಾಡುವಾಗ ಕಟ್ ಆಗ್ಬಿಡುತ್ತೆ. ಸ್ವಲ್ಪ ಒಳ್ಳೆದನ್ನ ಕ್ವಾಲಿಟಿದನ್ನ ತಗೊಳ್ಳಿ. ಹಾಗಂತ ತುಂಬಾ 4000 5000ದನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಇನ್ನು ಇದು ಹೇಳಿದೆ ಸೆಲ್ಫಿ ಸ್ಟಿಕ್. ಸೊ ಈ ಮೈಕೋ ಒಂದು ಬೇಕಾಗುತ್ತೆ. ಇಂಥ ಮೈಕೋ ಒಂದು ಇದ್ರೆ ಒಳ್ಳೇದು, ಯಾಕಂದ್ರೆ ಹತ್ರದಿಂದ ನಿಮಗೆ ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ. ನಾ ಮಾತಾಡೋ ಮಾತುಗಳು ಸ್ಪಷ್ಟವಾಗಿ ಕೇಳುತ್ತೆ. ಓಕೆನಾ? ಈಗ ನೋಡಿ, ನಾನು ಮಾತಾಡೋ ಮಾತು ಈಸಿಯಾಗಿ ಕ್ಲಿಯರ್ ಆಗಿ ಕೇಳ್ತಾ ಇದೆಯಲ್ಲ. ಇದಕ್ಕೆ ಮೈಕೋ ಬೇಕು ಅಂತ ಹೇಳಿದೆ. ಸೊ ಮೈಕೋಗೆ ಬೇಕಾಗಿರೋ ಒಂದು ಚಿಕ್ಕ ಬಾಕ್ಸ್. ಇದು ನಾನು ಕೂಡ 600 ರುಪೀಸ್ ಕೊಟ್ಟಿದ್ದೀನಿ, ಜಾಸ್ತಿ ಕೊಟ್ಟಿಲ್ಲ. ಸೊ ಕಾಸ್ಟ್ಲಿದು ಕೂಡ ಇರುತ್ತೆ, 1000 2000 ಇರುತ್ತೆ. ನಾನು ಮಿನಿಮಮ್ ಚಿಕ್ಕದನ್ನೇ ತಗೊಂಡಿದ್ದೀನಿ. ಅದಿದ್ರೆ ಒಳ್ಳೇದು, ಇಲ್ಲಾದ್ರೆ ಹಾಗೆ ಮಾಡ್ಬೋದು. ಈ ತರ ಇರುತ್ತೆ ನೋಡಿ. ಇದು ಇಲ್ಲಿ ಮೈಕೋ ಕಲರ್ಗೆ ಹಾಕಬಹುದು. ಮತ್ತೆ ಇದನ್ನ ನಿಮ್ಮ ಫೋನಿಗೆ ಅಟ್ಯಾಚ್ ಮಾಡುವಂಥದ್ದು, ಫೋನಿಗೆ ಈ ತರ ಅಟ್ಯಾಚ್ ಮಾಡುವಂಥದ್ದು. ಇಲ್ಲಿ ಇಲ್ಲ, ನನ್ನ ಫೋನಿಗೆ ಆಲ್ರೆಡಿ ಅಲ್ಲಿ ಇದೆ. ಓಕೆನಾ? ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ಯೂಟ್ಯೂಬರ್ಸ್ ಇಷ್ಟಿದ್ರೆ ಸಾಕು. ನಿಮಗೆ ಆ ಲೈಟ್ ಬೇಕು, ಬೇರೆ ಬೇರೆ ಎಲ್ಲ ಬೇಕು, ಯಾವ್ದು ಬೇಡ. ಒಂದು ದೊಡ್ಡ ರೂಮ್ ಬೇಕು, ಅದೆಲ್ಲ ಏನು ಇಲ್ಲ. ಕೆಲವು ಯೂಟ್ಯೂಬರ್ಸ್ಗಳು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಅವರು ಯೂಟ್ಯೂಬರ್ಸ್ ಇಂದಾನೆ ಹೊರಗೆ ಹೋಗಿದ್ದಾರೆ ಅವರು. ಸೊ ಯಾಕೆ ಕೇಳಿದ್ರೆ ಅವ್ರಿಗೆ ಯಾವುದೇ ಇನ್ವೆಸ್ಟ್ಮೆಂಟ್, ಅವರು ಮಾಡಿದ ಇನ್ವೆಸ್ಟ್ಮೆಂಟ್ಗೆ ಹಣವೇ ಬರಲಿಲ್ಲ. ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರು ಫುಡ್ ಅಡಿಗೆ ಬಗ್ಗೆ ಮಾಡುವಂತರು. ಸೊ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಷ್ಟೇ ಸಾಕು. ಓಕೆನಾ? ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದಷ್ಟೇ. ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ವಿಷಯ, ನೀವು ಯೂಟ್ಯೂಬಲ್ಲಿ ಮಾಡುವಾಗ, ವಿಡಿಯೋ ಮಾಡುವಾಗ ನನಗೆ ಆದ ಒಂದು ದೊಡ್ಡ ಮಿಸ್ಟೇಕ್, ನಾನು ಮಾಡಿರುವಂತ ಒಂದು ದೊಡ್ಡ ಮಿಸ್ಟೇಕ್, ಯಾವುದೇ ವಿಡಿಯೋ ಮಾಡುವಾಗ ಸಾಂಗ್ ಅನ್ನ ಆಡ್ ಮಾಡಬೇಡಿ. ಫಿಲ್ಮಿ ಸಾಂಗ್ ಅಥವಾ ಯಾವುದೇ ಒಂದು ಹಿಂದಿ ಸಾಂಗ್ ಇರ್ಬೋದು, ಫಿಲ್ಮ್ ಸಾಂಗ್ ಆಡ್ ಮಾಡಬೇಡಿ. ಅದು
ಕಾಪಿ ರೈಟ್ ಬರುತ್ತೆ, ನಾನು ಮಾಡಿರೋ ಮಿಸ್ಟೇಕ್ ಅದೇನೆ. ಸೊ ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾನು ಇದನ್ನ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೇನೆ. ನಿಮಗೆ ಯೂಟ್ಯೂಬ್ ಅಲ್ಲೇ ಸಾಂಗ್ ಅಂತ ಸಿಗುತ್ತೆ, ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲೇ ಆಡ್ ಮಾಡಿ. ಓಕೆನಾ? ಈ ಎಲ್ಲ ವಿಷಯಗಳನ್ನ ನೆನ್ಪಿಟ್ಲಿ ಇಟ್ಕೊಳ್ಳಿ. ನೀವು ಒಂದು ದಿನ ಯೂಟ್ಯೂಬಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಓಕೆನಾ? ಆಮೇಲೆ ಕೊನೆಯದಾಗಿ ಇನ್ನೊಂದು ವಿಷಯ ಫ್ರೆಂಡ್ಸ್, ತುಂಬಾ ಜನ ನೋಡ್ತಾರೆ, ನಮ್ಮ ವಿಡಿಯೋಗಳನ್ನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ. ಅದಕ್ಕಾಗಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ, ಅಥವಾ ನೋಡಿದ್ಮೇಲಾದ್ರೂ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.